ರಾಜ್ಯ ಬಿಜೆಪಿ ನಾಯಕರಿಗೆ ಕೋವಿಡ್ ಕೇಸ್ ಸಂಕಷ್ಟ. ಕೋವಿಡ್ ಅಕ್ರಮದ ತನಿಖೆಗೆ ಕೌಂಟ್ಡೌನ್ ಶುರುವಾಗಿದೆ. ಕೋವಿಡ್ ಅಕ್ರಮದ ತನಿಖೆಗೆ ಕೌಂಟ್ಡೌನ್ ಶುರುವಾಗಿದೆ. ಕೋವಿಡ್ ಹಗರಣ ಸಂಬಂಧ ದಾಖಲಾಯಿತು ಎಫ್ಐಆರ್. ಮಾಸ್ಕ್, ಪಿಪಿಇ ಕಿಟ್ ಇತರ ಸಾಮಗ್ರಿ ಖರೀದಿಯಲ್ಲಿ ಅಕ್ರಮವಾಗಿದೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಒಟ್ಟು 167 ಕೋಟಿಗೂ ಅಧಿಕ ಹಣ ಅಕ್ರಮವಾಗಿದೆ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ವೈದ್ಯರು, ಲಾರ್ಜ್ ಎಕ್ಸ್ಪೋರ್ಟ್ ಕಂಪನಿ ಜನಪ್ರತಿನಿಧಿಗಳ ಮೇಲೆ ಎಫ್ಐಆರ್ ಕೂಡ ಇದೀಗ ದಾಖಲಾಗಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಲೆಕ್ಕಾಧಿಕಾರಿಯಿಂದ ದೂರನ್ನ ಕೊಡಲಾಗಿರುವಂತದ್ದು. ವೈದ್ಯಕೀಯ ಶಿಕ್ಷಣ ಇಲಾಖೆ ಲೆಕ್ಕಾಧಿಕಾರಿಯಿಂದ ದೂರನ್ನ ಕೊಡಲಾಗಿದೆ. ಷಡ್ಯಂತ್ರ ರೂಪಿಸಿ ಸಾರ್ವಜನಿಕ ಹಣ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸರ್ಕಾರಿ ಆಸ್ತಿ ಮತ್ತು ಸರ್ಕಾರಿ ಹಣ ನಷ್ಟದ ಆರೋಪ ಕೂಡ ಇದೆ. ದೂರು ಆಧರಿಸಿ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೋವಿಡ್ ಸ್ಕ್ಯಾಮ್ ತನಿಖೆಗೆ ಎಸ್ಐಟಿ ರಚನೆ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಡಾಕ್ಟರ್ ಗಿರೀಶ್, ರಘು ಜಿಪಿ, ಮುನಿರಾಜ್, ಲಾರ್ಜ್ ಎಕ್ಸ್ಪೋರ್ಟ್ಸ್ ಕೆಲ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೋವಿಡ್ ಅಕ್ರಮದ ತನಿಖೆಗೆ ಹಾಗಾದ್ರೆ ಕೌಂಟ್ಡೌನ್ ಶುರುವಾಯಿತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದೀಗ ರಾಜ್ಯದಲ್ಲಿ ಏನು ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಗರಣಗಳನ್ನ ಬಿಜೆಪಿಯವರು ಮಾಡ್ತಿದ್ದಾರೆ, ಕಾಂಗ್ರೆಸ್ನವರು ಕೂಡ ಪ್ರತ್ಯಸ್ತ್ರವಾಗಿ ಕೋವಿಡ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಯಾಕಂತ ಅಂದ್ರೆ ಬಿಜೆಪಿ ಸರ್ಕಾರ ಆಡಳಿತ ನಡೆಸಬೇಕಾದ್ರೆ ಕೋವಿಡ್ ನಲ್ಲಿ ಒಂದು ದೊಡ್ಡ ಮಟ್ಟದ ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ ಎನ್ನುವ ಒಂದು ವಿಚಾರವನ್ನ ಕಾಂಗ್ರೆಸ್ನವರು ಇದೀಗ ಬಿಜೆಪಿಯವರ ಮೇಲೆ ಮಾಡ್ತಿದ್ದಾರೆ. ಸಂಪುಟ ಸಭೆಯಲ್ಲಿ ಬಿಜೆಪಿ ನಾಯಕರ ಕೇಸ್ಗಳ ಬಗ್ಗೆ ಚರ್ಚೆ. ಬಿಜೆಪಿ ನಾಯಕರ ಕೇಸ್ಗಳ ಬಗ್ಗೆ ಅನೌಪಚಾರಿಕ ಚರ್ಚೆ ನಡೆಯಲಿದೆ. ತೇಜಸ್ವಿ ಸೂರ್ಯ, ಸೀತಾರಾಮನ್ ವಿರುದ್ಧ ಎಫ್ಐಆರ್ ರದ್ದು, ಈ ವಿಚಾರದ ಕುರಿತು ಕೂಡ ಕ್ಯಾಬಿನೆಟ್ನಲ್ಲಿ ಎಫ್ಐಆರ್ ರದ್ದು ಪ್ರಸ್ತಾಪಿಸಿದ ಕಾಂಗ್ರೆಸ್ ಸಚಿವರು. ನ್ಯಾಯಾಂಗದ ಮೃದು ಧೋರಣೆ ಕುರಿತು ಅನೌಪಚಾರಿಕ ಚರ್ಚೆ. ನ್ಯಾಯಾಂಗದ ವರ್ತನೆ ಬಗ್ಗೆ ಸದನದಲ್ಲಿ ಪ್ರಸ್ತಾಪಕ್ಕೆ ಇದೀಗ ಕಾಂಗ್ರೆಸ್ನವರು ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ಸದನದಲ್ಲಿ ಪ್ರಸ್ತಾಪಿಸಲು ಕೆಲ ಕಾಂಗ್ರೆಸ್ ಸಚಿವರಿಂದ ಸಲಹೆ ಕೂಡ ಕೊಡಲಾಗಿದೆ. ಸಂಪುಟ ಸಭೆಯಲ್ಲಿ ಬಿಜೆಪಿ ನಾಯಕರ ಕೇಸ್ಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಈಗ ಬೆಳಗಾವಿ ಸುವರ್ಣಸೌಧದಲ್ಲಿ ಏನು ಒಂದು ಎಲ್ಲ ರೀತಿಯ ಚರ್ಚೆ ಆಗ್ತಾ ಇದೆ, ಅಧಿವೇಶನ ಆಗ್ತಾ ಇದೆ. ಮೊದಲನೇ ದಿನದಿಂದನೂ ಕೂಡ ಯುವ ನಿಧಿ ಇರ್ಬೋದು, ಬಿಪಿಎಲ್ ಕಾರ್ಡ್ ಇರ್ಬೋದು, ಅಥವಾ ಇನ್ನು ಶಿಕ್ಷಕರ ವೇತನದಲ್ಲಿ ಕುಂಠಿತ ಆಗಿರುವಂತದ್ದು, ಈ ಎಲ್ಲಾ ವಿಚಾರಗಳನ್ನ ಇದೀಗ ಬಿಜೆಪಿ ನಾಯಕರುಗಳು ಪ್ರಸ್ತಾಪ ಮಾಡ್ಕೊಂಡು ಬರ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಕಲಾಪ ಗೊಂದಲಮಯವಾಗಿ ಕಂಡು ಬರ್ತಾ ಇದೆ. ಆದ್ರೆ ಇದೀಗ ಏನು ಒಂದು ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ನವರು ಇದೀಗ ಸಮರ ಸಾರ್ತಿದ್ದಾರೆ. ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಕೋವಿಡ್ ಅಕ್ರಮದ ತನಿಖೆಗೆ ಇದೀಗ ಕೌಂಟ್ಡೌನ್ ಶುರುವಾಗಿರುವಂತದ್ದು. ಈಗ ನೋಡ್ತಾ ಇದ್ರೆ ಅಧಿವೇಶನದಲ್ಲೂ ಕೂಡ ಈ ವಿಚಾರದ ಕುರಿತು ಪ್ರಸ್ತಾಪ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಈಗ ನೋಡ್ತಾ ಇದ್ರೆ ಬಿಜೆಪಿ ಕಾಲದಲ್ಲಿ ಕೋವಿಡ್ ನಲ್ಲಿ ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವರು ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಅಧಿವೇಶನದಲ್ಲಿ ಈ ಕುರಿತು ಪ್ರಸ್ತಾಪ ನಡೆದ್ರೆ ಈ ಅಧಿವೇಶನ ಯಾವ ರೀತಿ ಹೋಗ್ಬೋದು ಮುಂದಿನ ದಿನಗಳಲ್ಲಿ? ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗಿಯೂ ಸುರಭಿ, ಈ ಕೋವಿಡ್ ಅಕ್ರಮ ಸಂಬಂಧಪಟ್ಟಂತೆ ಈ ಕಾಂಗ್ರೆಸ್ ನಾಯಕರು ಹಲವು ಬಾರಿ ಈ ವಿಚಾರವನ್ನ ಪ್ರಸ್ತಾಪಿಸಿ ಚುನಾವಣೆಯ ಸಂದರ್ಭದಲ್ಲಾಗಿರ್ಬೋದು, ಇತರ ಸಂದರ್ಭಗಳಲ್ಲಾಗಿರ್ಬೋದು ಹಲವು ಈ ವಿಚಾರಗಳನ್ನ ಪ್ರಸ್ತಾಪಿಸಿ ಅದನ್ನ ಮುನ್ನಡೆಸುವಂತಹ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಒಂದು ಪುಷ್ಟಿ ನೀಡುವಂತೆ ಇವಾಗ ಈ ಕೋವಿಡ್ ಅಕ್ರಮದ ತನಿಖೆಗೆ ಒಂದು ಕೌಂಟ್ಡೌನ್ ಶುರುವಾಗಿದೆಯಾ ಎನ್ನುವಂತ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಕಾರಣ ಇದೇ ಸಂಬಂಧ ವಿಚಾರವಾಗಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು. ಇನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಲೆಕ್ಕಾಧಿಕಾರಿಯಿಂದ ದೂರನ್ನ ಕೊಟ್ಟಿದ್ದಾರೆ. ವಿಷ್ಣು ಪ್ರಸಾದ್ ಎನ್ನುವರು ದೂರನ್ನ ಕೊಟ್ಟಿದ್ದಾರೆ. ಕೋವಿಡ್ ಸಮಯದಲ್ಲಿ ಸುಮಾರು 167 ಕೋಟಿಗೂ ಅಧಿಕ ಹಣ ಅಕ್ರಮ ಆಗಿದೆ ಎನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ 5 ವೈದ್ಯರು ಹಾಗೆ ಲಾರ್ಜ್ ಎಕ್ಸ್ಪೋರ್ಟ್ ಎನ್ನುವಂತಹ ಒಂದು ಕಂಪನಿ ಹಾಗೆ ಆ ಸಮಯದಲ್ಲಿ ಇದ್ದಂತಹ ಜನಪ್ರತಿನಿಧಿಗಳನ್ನ ಉಲ್ಲೇಖವನ್ನ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಏನಾದ್ರೂ ಈ ಕೋವಿಡ್ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಏನಾದ್ರು ರಚನೆ ಆಗುತ್ತಾ ಎನ್ನುವಂತ ಒಂದು ವಿಚಾರ ಕೂಡ ಬೆಳಕಿಗೆ ಬರುತ್ತಿರುವಂತದ್ದು. ಕೋವಿಡ್
ಈ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ SIT ಕೂಡ ರಚನೆ ಆಗುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಒಂದು ವಿಚಾರ. ಹಾಗೆ ಆ ಸಮಯದಲ್ಲಿ ಇದ್ದಂತಹ ಜನಪ್ರತಿನಿಧಿಗಳ ಎದೆಯಲ್ಲಿ ಒಂದು ದವಡವ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಕೋವಿಡ್ ವಿಚಾರವನ್ನ ಕಾಂಗ್ರೆಸ್ ನಾಯಕರಾಗಿರ್ಬೋದು ನೇತೃತ್ವ ಹಲವು ಬಾರಿ ಪ್ರಸ್ತಾಪವನ್ನ ಮಾಡ್ತಾ ಇದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಕಾನೂನಾತ್ಮಕ ವಿಚಾರಗಳು ಇದುವರೆಗೂ ಕೂಡ ನಡೆದಿರಲಿಲ್ಲ. ಆದ್ರೆ ಇದೀಗ ದಾಖಲಾಗಿರುವಂತಹ FIR ನ ಹಿನ್ನೆಲೆಯಲ್ಲಿ ಈ ಸಂಬಂಧ ತನಿಖೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಅದೇನಾದ್ರು ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದ್ರೆ ಅದು ಕೂಡ SIT ರಚನೆಯಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗುವಂತಹ ಸಾಧ್ಯತೆ ಇದೆ. ಅದರಿಂದಾಗಿ ಆ ಸಮಯದಲ್ಲಿ ಇದ್ದಂತಹ ಜನಪ್ರತಿನಿಧಿಗಳಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಶರತ್ ತಮಿಳ ಡೀಟೇಲ್ಸ್ಗೆ.